ನಮಸ್ಕಾರ ಸ್ನೇಹಿತರೆ, SSLC ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾತ್ರಿಯಿಂದ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ಸ್ ಮಾಡಿ ಕೇಳ್ತಾನೆ ಇದ್ದಾರೆ, ಹೌದಾ ಬ್ರದರ್ ಇವತ್ತು ರಿಸಲ್ಟ್ ಬರುತ್ತಂತೆ, ಇವತ್ತು ಏಪ್ರಿಲ್ 20 ರಿಸಲ್ಟ್ ಬರುತ್ತಂತ, ಹೌದಾ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಾಮೆಂಟ್ಸ್ ಮಾಡ್ತಾನೆ ಇದ್ರು. ಸತತವಾಗಿ ಕಾಮೆಂಟ್ಸ್ ಬರೋದ್ರಿಂದನೇ ನಾನು ನಿಮಗೆ ಈ ವಿಡಿಯೋನ ಮಾಡಿ ತಿಳಿಸ್ತಿದ್ದೀನಿ. ನಿಮಗೆ SSLC ರಿಸಲ್ಟ್ ಬರ್ತಿದೆಯಾ ಬರ್ತಿಲ್ವಾ ಅನ್ನುವಂಥದ್ದನ್ನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮತ್ತು ಯಾಕೆ ವಿದ್ಯಾರ್ಥಿಗಳು ಇವತ್ತೇ ರಿಸಲ್ಟ್ ಬರುತ್ತೆ ಅಂತ ನೀವೆಲ್ಲರೂ ಕೇಳ್ತಿದ್ದೀರಾ ನಾನು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಕೆಲವೊಂದು ವಿದ್ಯಾರ್ಥಿಗಳು ಸ್ಕ್ರೀನ್ಶಾಟ್ಸ್ ಕೂಡ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಅದರಿಂದ ನಿಮಗೆ ಎಲ್ಲ ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ಸ್ನೇಹಿತರೆ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. SSLC ರಿಸಲ್ಟು ಇವತ್ತು ಏಪ್ರಿಲ್ 20 ಬರುತ್ತಂತ, ಹೌದಾ ಅಂತ ನನಗೆ ಸಾಕಷ್ಟು ಜನ ಕಳೆದ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಕಾಮೆಂಟ್ಸ್ ಮಾಡ್ತಿದ್ರು. ಮತ್ತೆ ಇನ್ನು ಕೆಲವರು ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಸ್ಕ್ರೀನ್ಶಾಟ್ಸ್ ಅನ್ನ ಕಳಿಸ್ತಿದ್ರು, ನೋಡಿ ನಾಳೆ ರಿಸಲ್ಟ್ ಬರುತ್ತಂತೆ, ಹೌದಾ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡುವ ಕಾರಣದಿಂದ ನಾನು ಈ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ. ಇನ್ನು ಕೆಲವರು ಯಾವ ಟೈಮಿಗೆ ಬರುತ್ತೆ ಹೇಳಿ ಅಂತ ಹೇಳ್ತಿದ್ರು. ನೋಡಿ ಸ್ನೇಹಿತರೆ, ಇವತ್ತು SSLC ರಿಸಲ್ಟ್ ಬರುತ್ತಾ ಬರಲ್ವಾ ಅನ್ನುವಂಥದ್ದನ್ನು ಹೇಳ್ತೀನಿ. ಅದ್ರ ಜೊತೆಗೆ ನಿಮಗೆ ಶಿಕ್ಷಣ ಸಚಿವರು ಯಾವಾಗ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ, ಮಧು ಬಂಗಾರಪ್ಪ ಅವರು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ವಿದ್ಯಾರ್ಥಿಗಳು ನನಗೆ ಕಳಿಸಿರುವಂತಹ ಸ್ಕ್ರೀನ್ಶಾಟ್ ಅನ್ನ ತೋರಿಸ್ತೀನಿ. ನೋಡಿ ಇಲ್ಲಿ SSLC ಎಕ್ಸಾಮ್ ರಿಸಲ್ಟ್ ಡೇಟ್ 2025 ಅಂತ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಗೂಗಲ್ ಅಲ್ಲಿ ಏನಂತ ಆನ್ಸರ್ ಬಂದಿದೆ ಅಂದ್ರೆ, ನೋಡಿ ಇಲ್ಲಿ ಏಪ್ರಿಲ್ 20 2025 ಬ್ಲೂ ಕಲರ್ ಅಲ್ಲಿ ನಿಮ್ಗೆ ಮೈನ್ ಆಗಿ ಇಲ್ಲಿ ಕಾಣಿಸುವಂತದ್ದು ಏನಂದ್ರೆ ಏಪ್ರಿಲ್ 20 2025 ಕಾಣಿಸ್ತಿದೆ. ವಿದ್ಯಾರ್ಥಿಗಳು ಇದನ್ನ ನೋಡ್ಬಿಟ್ಟು ಹೌದು ನಮಗೆ ರಿಸಲ್ಟ್ ಇವತ್ತು ಬರುತ್ತೆ ಏಪ್ರಿಲ್ 20ನೇ ತಾರೀಕು ಅಂತ ವಿದ್ಯಾರ್ಥಿಗಳೆಲ್ಲರೂ ಅಂದ್ಕೊಂಡಿದ್ದೀರಾ. ಆದ್ರೆ ನಿಮ್ಗೆ ಇವತ್ತು ರಿಸಲ್ಟ್ ಆದ್ರೆ ಬರಲ್ಲ ಸ್ನೇಹಿತರೆ. ಯಾಕೆ ಬರಲ್ಲ, ಗೂಗಲ್ ಏನು ಸುಳ್ಳು ಹೇಳ್ತಿದ್ಯಾ ಅಂತ ನೀವು ಕೇಳೋದಾದ್ರೆ, ಇಲ್ಲಿ ಗೂಗಲ್ ಕರೆಕ್ಟ್ ಆಗಿ ಹೇಳ್ತಿದೆ. ನೀವು ಪೂರ್ತಿ ಓದ್ದೇನೆ ನನಗೆ ಸ್ಕ್ರೀನ್ಶಾಟ್ಸ್ ಅನ್ನ ಕಳಿಸಿದ್ದೀರಾ. ದ UP ಬೋರ್ಡ್ ಎಕ್ಸಾಮ್ಸ್ ಫಾರ್ ಬೋತ್ ಕ್ಲಾಸ್ 10 and 12 were conducted from February 24 to March 12, 2025 with a staggering 54.37 lakh students enrolled. The results are expected to be declared by April 20, 2025 ಅಂತ ಇದೆ. ಆದ್ರೆ ಇದು ನಮ್ಮ ಒಂದು ಕರ್ನಾಟಕ ಬೋರ್ಡ್ದಲ್ಲ, UP ಬೋರ್ಡ್ ಎಕ್ಸಾಮ್ದು. ಇದು ನಮ್ಮ ಕರ್ನಾಟಕದಲ್ಲ, UP ಬೋರ್ಡ್ದು. ನಿಮ್ಗೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಸಿಕ್ತು ಅನ್ಕೊಳ್ತೀನಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ SSLC ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬರ್ತಿಲ್ಲ. ಓಕೆ, ಹಾಗಾದ್ರೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ನಿಮ್ಮೆಲ್ಲರ ಪ್ರಶ್ನೆ ಆಗಿದೆ ಸ್ನೇಹಿತರೆ. ನೋಡಿ, ನಿಮಗೆ SSLC ರಿಸಲ್ಟ್ ಬರ್ತಿದೆ ಅಂತ ನೀವು ಕೇಳೋದಾದ್ರೆ, ಈಗ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಮೇ 1ನೇ ವಾರದಲ್ಲಿ ನಿಮಗೆ SSLC ರಿಸಲ್ಟ್ ಆದ್ರೆ ಅನೌನ್ಸ್ ಮಾಡ್ತಾರಂತೆ. ಎಕ್ಸಾಕ್ಟ್ ದಿನಾಂಕ ಮತ್ತೆ ಎಕ್ಸಾಕ್ಟ್ ಟೈಮ್ ಆದ್ರೆ ಅವ್ರು ಇನ್ನೂ ಹೇಳಿಲ್ಲ. ನಿಮಗೆ ಒಂದು ಪ್ರೆಸ್ ಮೀಟ್ ಅಲ್ಲೋ ಇಲ್ಲ ಮಾಧ್ಯಮದವ್ರ ಮುಂದೆ ಬಂದು ಅವ್ರು ಹೇಳ್ತಾರೆ, ಇಲ್ಲ ಒಂದು ನೋಟಿಫಿಕೇಶನ್ ಬಿಡ್ತಾರೆ, ತಲೆ ಕೆಡ್ಸ್ಕೊಬಿಡಿ. ಎಕ್ಸಾಕ್ಟ್ ಇಂಥ ದಿನಾನೇ ಬರುತ್ತೆ, ಮತ್ತೆ ಕರೆಕ್ಟಾಗಿ ಒಂದು ಇದೇ ಟೈಮಿಗೆ ಬರುತ್ತೆ ಅನ್ನುವಂಥದ್ದನ್ನು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದಾಗ ನಾನು ನಿಮ್ಗೆ ಹೇಳ್ತೀನಿ, ಈಗ ಯಾರು ತಲೆ ಕೆಡಿಸ್ಕೋಬೇಡಿ. ಈಗ ಸದ್ಯಕ್ಕೆ ಇವತ್ತು ರಿಸಲ್ಟ್ ಬರ್ತಿರುವಂಥದ್ದು UP ಬೋರ್ಡ್ ಎಕ್ಸಾಮ್ಸ್ದು, ನಿಮ್ದಲ್ಲ. UP ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಆದರೆ ಬರ್ತಿದೆ. ಓಕೆನಾ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮ್ಮ ಬಳಿ ಒಂದು ಕೇಳ್ಕೊತೀನಿ. ಏನಂದರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ನಿಮ್ಗೊಂದು ಇಮ್ಯಾಜಿನೇಷನ್ ಇರುತ್ತಲ್ಲ, ನಿಮ್ಗೆ ಇಷ್ಟು ಮಾರ್ಕ್ಸ್ ಬರುತ್ತೆ, ಇಷ್ಟು ಪರ್ಸೆಂಟೇಜ್ ಬರುತ್ತಂತ. ನಿಮ್ಮ ಪ್ರಕಾರ ನಿಮ್ದು ಎಷ್ಟು ಮಾರ್ಕ್ಸ್ ಬರ್ಬೋದು, ಇಲ್ಲ ಪರ್ಸೆಂಟೇಜ್ ಮುಖಾಂತರ ಎಷ್ಟು ಪರ್ಸೆಂಟೇಜ್ ಬರ್ಬೋದು ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನೋಡೋಣ. ವಿದ್ಯಾರ್ಥಿಗಳು ಎಷ್ಟೆಷ್ಟು ಪರ್ಸೆಂಟೇಜ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ, 625ಗೆ ಎಷ್ಟು ನಿಮ್ಮದು ಮಾರ್ಕ್ಸ್ ಬರುತ್ತೆ ಅಂದ್ಕೊಳ್ತಿದ್ದೀರೋ ನೋಡೋಣ. ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ದು ಎಷ್ಟು ಬರ್ಬೋದು ಅಂದ್ಕೊಳ್ತಿದ್ರು. ಯಾಕಂದರೆ SSLC ಎಕ್ಸಾಮಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಒಂದು ಫಾರ್ ಎಕ್ಸಾಂಪಲ್ ಒಂದು 500 ಮಾರ್ಕ್ಸ್ ಬರುತ್ತೆ ಅಂದ್ಕೊಂಡಿರ್ತೀರ, 625ಗೆ ಇನ್ನೂ ಜಾಸ್ತಿನೇ ಬಂದಿರುತ್ತೆ. SSLC ಅಲ್ಲಿ ಅದೇ ರೀತಿ ಆಗೋದು. PUC ಅಲ್ಲಿ ಬೇಕಾದ್ರೆ ಕಡಿಮೆ ಬಂದ್ಬಿಡುತ್ತೆ, ನಾವು ಎಷ್ಟು ಪ್ರೆಡಿಕ್ಟ್ ಮಾಡ್ಕೊಂಡಿರ್ತೀರೋ ಅದಕ್ಕಿಂತ ಕಡಿಮೆ ಬಂದ್ಬಿಡುತ್ತೆ. ಈಗ ನಿಮ್ದೊಂದು 500 ಬರುತ್ತೆ ಅಂದ್ಕೊಂಡಿದ್ರೆ ಪಕ್ಕ ಒಂದು 520 ಆದರೂ ಬರುತ್ತೆ ಸ್ನೇಹಿತರೆ, ಒಂದು 20 ಮಾರ್ಕ್ಸ್ ಆದರೂ ಜಾಸ್ತಿ ಬರುತ್ತೆ. ನೋಡೋಣ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ದು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ.